ಕೌಟುಂಬಿಕ ಕಲಹಕ್ಕೆ ಬಳ್ಳಾರಿಯಲ್ಲಿ ಡಬ್ಬಲ್ ಮರ್ಡರ್ ಆಗಿ ಹೋಗಿದೆ. ಪತ್ನಿ ಹಾಗೂ 7 ತಿಂಗಳ ಮಗುವನ್ನು ಕೊಲೆ ಮಾಡಿದ್ದಾನೆ. ಒಬ್ಬ ಪತಿ ಮತ್ತು ಆ ಮಗುವಿನ ತಂದೆ ಆತನೇ. ಇಬ್ರು ಒಬ್ಬರೇ ಕ್ರೂರಿ ಈತ. ಪತ್ನಿ ಮತ್ತು 7 ತಿಂಗಳ ಮಗುವನ್ನು ಕೊಲ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿಗಳೇನು ಅಂತ ಹೇಳಿ ನೋಡಿ. ಕೌಟುಂಬಿಕ ಕಲಹಕ್ಕೆ ಬಳ್ಳಾರಿಯಲ್ಲಿ ಡಬ್ಬಲ್ ಮರ್ಡರ್ ಆಗಿದೆ. ಪತ್ನಿ ಹಾಗೂ 7 ತಿಂಗಳ ಮಗುವನ್ನು ಕೊಲೆ ಮಾಡಿದ್ದಾನೆ ಪತಿ. ಸುತ್ತಿಗೆಯಿಂದ ಹೊಡೆದು ಪತ್ನಿ ಹಾಗೂ ಮಗುವನ್ನು ಕೊಲೆ ಮಾಡಿದ್ದಾನೆ ಈ ಪಾಪಿ. ಬಳ್ಳಾರಿ ನಗರದ ಅಂದ್ರಾಳ ಪ್ರದೇಶದಲ್ಲಿ ಈ ಒಂದು ಭೀಕರ ಘಟನೆ ನಡೆದಿದೆ. ಹೊನ್ನೂರು ಸ್ವಾಮಿ ಅಂಥೇಳಿ ಪತ್ನಿ ಹಾಗೂ ಮಗುವನ್ನು ಕೊಂದ ಪಾಪಿ ಈತ. ಕ್ರೂರ ತಂದೆನೂ ಆತು, ಕ್ರೂರ ಪತಿನೂ ಹೌದು. ಪತ್ನಿ ರಾಜೇಶ್ವರಿ ಹಾಗೂ 7 ತಿಂಗಳು ಹೆಣ್ಣು ಮಗುವನ್ನು ಸಾಯಿಸಿದ್ದಾನೆ. ಘಟನಾ ಸ್ಥಳಕ್ಕೆ APMC ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. APMC ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ಕೂಡ ದಾಖಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೊಲೆ ಮಾಡಿರ್ತಕ್ಕಂಥ ಆರೋಪಿಯ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಆತನ ಪತ್ನಿ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. 7 ತಿಂಗಳ ಮಗುವಿನ ಫೋಟೋ ತೋರಿಸೋ ಹಂಗಿಲ್ಲ, ಸೊ ಆ ಕಾರಣಕ್ಕೆ ತೋರಿಸ್ತಾ ಇಲ್ಲ. ವೀಕ್ಷಕರೇ ನೋಡಿ, ಎಂತೆಂಥ ಮನಸ್ಥಿತಿ ರೀ. ಯಾವ ಕಾರಣಕ್ಕೆ ಇಂಥ ನಿರ್ಧಾರಗಳು ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಕೆಲವು ಕ್ಷಣ ವಿಚಾರ ಮಾಡಿದ್ರೆ ಈ ಥರ ನಿರ್ಧಾರಗಳಿಂದ ದೂರ ಉಳಿಬೋದು, ಬಟ್ ಆ ಸಮಯದಲ್ಲಿ ಯಾಕೆ ಆ ಥರ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. 7 ತಿಂಗಳ ಮಗು, ಆತನೇ ಹೆತ್ತಿರ್ತಕ್ಕಂಥ ಮಗು, ಆದರೆ ಕೊಲೆ ಮಾಡಿದ್ದಾನೆ. ಆತನೇ ಮುದ್ದಿರಿಸ್ತಕ್ಕಂಥ ಹೆಂಡತಿ, ಆಕೆಯನ್ನು ಕೂಡ ಕೊಲೆ ಮಾಡಿದ್ದಾನೆ. ಸೊ ಕೌಟುಂಬಿಕ ಕಲಹ, ಒಂದು ಕೆಟ್ಟ ನಿರ್ಧಾರ, 2 ಜೀವಗಳು ಬಲಿಯಾಗಿದ್ದಾವೆ. ಈತ ಈಗ ಜೈಲು ಪಾಲಾಗ್ತಾನೆ.